ನಮಸ್ತೆ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡಿದ್ವಿ. ಅದರಲ್ಲಿ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳಾದಂತಹ ಕಲೀಮಾ ಮತ್ತು ನಮಾಜ್, ರೋಜಾ ಮತ್ತು ನಾಲ್ಕನೇದಾಗಿ ಜಕಾತ್, ಐದನೇದಾಗಿ ಹಜ್, ಇವುಗಳ ಬಗ್ಗೆ ಮಾತನಾಡಿದ್ವಿ. ಇವನ್ನ ಕಂಪಲ್ಸರಿಯಾಗಿ ಎಲ್ಲ ಇಸ್ಲಾಂ ಧರ್ಮೀಯರು ಇದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ನೆಕ್ಸ್ಟ್ ಇಸ್ಲಾಂ ಧರ್ಮದ ಪ್ರಚಾರವನ್ನು ನೋಡೋದಾದರೆ, ಮಹಮ್ಮದ್ ಪೈಗಂಬರನ ಮರಣದ ನಂತರ ಧರ್ಮ ಪ್ರಚಾರದ ಸಂಪೂರ್ಣ ಜವಾಬ್ದಾರಿಯನ್ನ ಖಲೀಫರು ಎನ್ನುವಂಥ ಒಂದು ವರ್ಗ ತೆಗೆದುಕೊಳ್ಳುತ್ತೆ. ಯಾರದು ಖಲೀಫರು ಅಂತಂದ್ರೆ ಇದೆ ನೋಡಿ, ಈ ಖಲೀಫರು ಎನ್ನುವಂಥವ್ರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಇವರನ್ನ ನಾವು ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳು ಅಂದ್ರೆ ಬಹುತೇಕವಾಗಿ ಶಿಷ್ಯಂದಿರ ವರ್ಗ ಅಂತ ಹೇಳ್ಬೇಕಾದ್ರೆ ಅವ್ನು ಕರಿಬೋದು. ಬಹುತೇಕವಾಗಿ ಹೆಂಗೆ ಅಪೋಸಲ್ಸ್ ಹಿಂಗಿರುತ್ತದಲ್ಲ ಅದೇ ತರದಲ್ಲಿ ಇವರ ನಂತರದಲ್ಲಿ ಬಂದಂಥ ಉತ್ತರಾಧಿಕಾರಿಗಳು, ಇವರ ಆಡಳಿತದ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ನಂತರದ ಉತ್ತರಾಧಿಕಾರಿಗಳನ್ನೇ ನಾವು ಖಲೀಫರು ಅಂತ ಕರಿತೇವೆ. ಸೊ ಇವರ ಒಂದು ಪ್ರಾಮಾಣಿಕತೆ ಇವರಲ್ಲಿ ಜಾಸ್ತಿ ಇದ್ದಿದ್ರಿಂದಾಗಿ, ಉತ್ತಮ ಪ್ರಯತ್ನ ಇವ್ರದ್ದು ಇದ್ದಿದ್ರಿಂದಾಗಿ ಕೇವಲ ಒಂದೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಪಶ್ಚಿಮದ ಸ್ಪೇನ್ನಿಂದ, ಯುರೋಪಿನ ಸ್ಪೇನ್ನಿಂದ, ಪಶ್ಚಿಮದ ಸ್ಪೇನ್ನಿಂದ ಪೂರ್ವದ ಭಾರತದವರೆಗೂ ಕೂಡ ಸಂಪೂರ್ಣ ಪ್ರಚಾರವನ್ನು ಕಂಡುಕೊಳ್ಳುತ್ತೆ. ಯಾವುದು? ಈ ಇಸ್ಲಾಂ ಧರ್ಮ. ಹಾಗಾಗಿ ಇದಕ್ಕೆ ಕಾರಣ ಈ ಪೈಗಂಬರರ ಉತ್ತರಾಧಿಕಾರಿಗಳು, ಅದು ಖಲೀಫರು, ಇವರ ಒಂದು ಸತತ ಪ್ರಯತ್ನದಿಂದಾಗಿ ಈ ರೀತಿಯಾಗಿ ಉತ್ತಮ ಬೆಳವಣಿಗೆಯನ್ನು ಇಸ್ಲಾಂ ಧರ್ಮ ಕಂಡುಕೊಳ್ಳಿಕ್ಕೆ ಆರಂಭ ಮಾಡ್ತನ್ನುವಂಥದ್ದು ಕೂಡ. ಇಂತಹ ಈ ಶೀಘ್ರ ಪ್ರಚಾರಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಹುಡುಕ್ತಾ ಅಷ್ಟರ ಮಟ್ಟಿಗೆ ಅಷ್ಟು ವೇಗವಾಗಿ ಬೆಳವಣಿಗೆ ಆಯ್ತಲ್ವಾ ಈ ಧರ್ಮ, ಕಾರಣಗಳೇನು ಅನ್ನುವಂಥದ್ದನ್ನು ಹುಡುಕ್ತಾ ಹೊರಟ್ರೆ ಇಸ್ಲಾಂ ಧರ್ಮದ ಸರಳತೆ, ಬಹಳಷ್ಟು ಸರಳವಾದಂಥ ತತ್ವಗಳು, ನೀತಿ ನಿಯಮಗಳು, ಆಚರಣೆಗಳು ಇದರಲ್ಲಿದ್ದವು. ಹಾಗಾಗಿ ಇದು ಬಹಳಷ್ಟು ಸುಲಭವಾಗಿ ಜನರನ್ನು ಮುಟ್ತಾ ಇತ್ತು. ಹಂಗಾಗಿ ಅದನ್ನು ಜನರು ಸ್ವೀಕಾರ ಮಾಡಿಕೊಂಡ್ರು. ಹಾಗಾಗಿ ವೇಗವಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಎರಡನೇದು ಖಲೀಫರ ಧರ್ಮ ಪ್ರಚಾರದ ಕಾರ್ಯಚಟುವಟಿಕೆಗಳು. ಅವರಲ್ಲಿ ಪ್ರಾಮಾಣಿಕತೆ, ಸತ್ಯಸಂಧತೆ, ಪ್ರಚಾರ ಮಾಡಬೇಕೆನ್ನುವಂಥ ಹಂಬಲ, ಅದಕ್ಕೆ ಏನೇನು ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಕೈಗೊಂಡ್ರಲ್ವ ಅವುಗಳ ಫಲವಾಗಿ ಈ ಒಂದು ಶೀಘ್ರವಾದಂಥ ಒಂದು ಪ್ರಚಾರವನ್ನು ಈ ಧರ್ಮ ಪಡ್ಕೊಳ್ತು ಎನ್ನುವಂಥದ್ದು. ಮೂರನೇದು ಇಸ್ಲಾಂ ಧರ್ಮೀಯರ ಶ್ರದ್ಧೆ. ಆ ಇಸ್ಲಾಂ ಧರ್ಮಿಯಲ್ಲಿ ಒಂದು ಶ್ರದ್ಧೆ ಇದೆ ತುಂಬಾನೇ. ಯಾವುದಾದ್ರೂ ಒಂದು ತತ್ವಗಳನ್ನು, ನೀತಿ ನಿಯಮಗಳನ್ನು ಹೇಳ್ತಾರೆ, ಅದನ್ನು ಪಾಲಿಸಬೇಕೆನ್ನುವಂತಹ ಒಂದು ಶ್ರದ್ಧೆ ಇಸ್ಲಾಂ ಧರ್ಮೀಯರಲ್ಲಿ ಇತ್ತು. ಹಂಗಾಗಿ ಅವ್ರು ಹೇಳಿದಂಥ ಧರ್ಮವನ್ನು ಪಾಲಿಸ್ಕೊಂಡ್ರು, ತೆಗೆದುಕೊಂಡ್ರು, ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರು ಮಕ್ಕಳೇ. ಹಂಗಾಗಿ ಇದು ವೇಗವಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ನಾಲ್ಕನೇದು ಸುಲ್ತಾನರುಗಳ ಧಾರ್ಮಿಕ ಆಸಕ್ತಿ. ನೋಡಿ, ಮೊದಲನೇದಾಗಿ ಸುಲ್ತಾನರುಗಳು ಈ ಮಹಮ್ಮದ್ ಪೈಗಂಬರರ ಮೇಲೆ ದಾಳಿಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಂಗಾಗಿ ಮದೀನಾಕ್ಕೆ ಹೋಗಿದ್ರು, ಮತ್ತೆ ವಾಪಸ್ ಮೆಕ್ಕಕ್ಕೆ ಬಂದ ಮೇಲೆ ತಿರ್ಗಾ ಮರುಪಯಣವನ್ನು ಬೆಳೆಸಿದ ಮೇಲೆ ಇವರನ್ನು ಬಹಳಷ್ಟು ಗೌರವಿಸಿದ್ರು. ಅಲ್ಲಿನ ರಾಜರುಗಳು, ಧರ್ಮಾಧಿಕಾರಿಗಳು, ರಾಜ್ಯಪಾಲರುಗಳು ಇವರನ್ನ ಬೆಂಬಲಿಸಿದ್ರು. ಹಂಗಾಗಿ ಈ ಧರ್ಮ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಯಿತು. ಅವರು ಕೂಡ ಬೆಂಬಲವನ್ನು ಕೊಟ್ಟರು ಮಕ್ಕಳೇ. ಹಂಗಾಗಿ ಈ ಧರ್ಮ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಯಿತು. ಅವರು ಕೂಡ ಅದರಲ್ಲಿ ಧರ್ಮದಲ್ಲಿ ಆಸಕ್ತಿಯನ್ನು ಒಳಗೊಂಡಿದ್ರು, ಅವರು ಕೂಡ ಬೆಂಬಲವನ್ನು ಕೊಟ್ಟರು. ಹಂಗಾಗಿ ಬೆಳೆಯಿತು ಈ ಧರ್ಮ. ಐದನೇದಾಗಿ ಪೂರಕವಾಗಿ ಸೃಷ್ಟಿಯಾದಂಥ ರಾಜಕೀಯ ಸನ್ನಿವೇಶಗಳು. ಸೊ ಈ ಧರ್ಮ ಬೆಳೀಲಿಕ್ಕೆ ಬೇಕಾದಂಥ ಒಂದು ರಾಜಕೀಯ ಸನ್ನಿವೇಶಗಳು, ಬೆಂಬಲ, ಅದಕ್ಕೆ ಪೂರಕವಾದಂಥ ಒಂದು ಸನ್ನಿವೇಶ, ವಾತಾವರಣವೆಲ್ಲವುಗಳು ಸೃಷ್ಟಿಯಾದವು. ಸೊ ಹಂಗಾಗಿ ಏನಾಯಿತು, ಈ ಧರ್ಮ ವೇಗವಾಗಿ, ಶೀಘ್ರವಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಇಂತಹ ಈ ಒಂದು ಧರ್ಮ, ಇಸ್ಲಾಂ ಧರ್ಮದಲ್ಲಿ ಈ ಒಂದು ಉತ್ತಮವಾದಂಥ ನೀತಿ ನಿಯಮಗಳಿದ್ದು, ಸೊ ಹಾಗಾಗಿ ಇಸ್ಲಾಂ ಧರ್ಮ ದೊಡ್ಡ ಮಟ್ಟಕ್ಕೆ ಬೆಳೆಯಿತು. ಹಾಗಾದರೆ ಇಸ್ಲಾಂ ಧರ್ಮ ಈ ಸಮಾಜಕ್ಕೆ ಏನೇನು ಕೊಡುಗೆಗಳನ್ನು ಕೊಡ್ತು ಎನ್ನುವಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ದಡಾರ ಮತ್ತು ಇತರ ರೋಗಗಳಿಗೆ ಔಷಧಿ ಹಾಗೂ ವೈದ್ಯಕೀಯ ಗ್ರಂಥಗಳ ರಚನೆ. ದಡಾರ ಒಂದು ಮದ್ದನ್ನು, ದಡಾರ ಅಂದರೆ ಈ ಅಮ್ಮ ಅಂತ ಕರಿತೀವಲ್ಲ, ಅಮ್ಮ ಎದ್ದೇಳುತ್ತೆ ಅಂತ ಕರಿತೀರಲ್ವ, ಆ ಥರ ಆ ದಡಾರ ಮತ್ತು ಇನ್ನೂ ಈ ಥರ ಅನೇಕ ಸಣ್ಣ ಪುಟ್ಟ ರೋಗಗಳಿಗೆ ಔಷಧಿ ಚಿಕಿತ್ಸೆಯನ್ನು ಇವರು ಕಂಡುಹಿಡಿದು ಅದನ್ನು ಜನರಿಗೆ ಒದಗಿಸಿದ್ರು. ಜನರು ಗುಣಮುಖವಾದರು. ವೈದ್ಯಕೀಯ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ರು. ಹಂಗಾಗಿ ಒಂದು ವಿಶೇಷವಾದಂಥ ಒಂದು ವೈದ್ಯಕೀಯ ಜ್ಞಾನ ಬೆಳವಣಿಗೆ ಆಗಲಿಕ್ಕೆ, ರೋಗಗಳ ಒಂದು ನಿವಾರಣೆ ಕಾರಣ ಆಯಿತು. ಅಂಥ ಒಂದು ವ್ಯವಸ್ಥೆ ಅನುಕೂಲವನ್ನು, ಕೊಡುಗೆಯನ್ನು ಮಾಡಿಕೊಟ್ರು. ಎರಡನೇದಾಗಿ ವಿಜ್ಞಾನ ಗಣಿತದಲ್ಲಿ ಹೊಸ ಸಂಶೋಧನೆಗಳನ್ನು ಕೂಡ ಇವರು ಮಾಡಿದ್ರು. ವಿಜ್ಞಾನ ವಿಚಾರ ಮತ್ತು ಗಣಿತದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ರು. ಮೂರನೇದು ಮಧ್ಯಯುಗದಲ್ಲಿ ಬೆಳೆದಿದ್ದಂಥ ಭೂಗೋಳ, ಖಗೋಳಶಾಸ್ತ್ರಗಳಲ್ಲಿನ ಜ್ಞಾನವನ್ನು ಪ್ರಪಂಚದಾದ್ಯಂತ ಪ್ರಸರಣಗೊಳಿಸುವಂಥ ಕೆಲಸವನ್ನು ಈ ಧರ್ಮ ಮಾಡ್ತು. ನೋಡಿ, ಮಧ್ಯಯುಗದಲ್ಲಿ ಭೂಗೋಳ ಜ್ಞಾನ, ಖಗೋಳ ಜ್ಞಾನಗಳು ಸ್ವಲ್ಪ ಮಟ್ಟಿಗೆ ಉಟ್ಕೊಂಡಿದ್ವು. ಆ ಭೂಗೋಳ ಮತ್ತು ಖಗೋಳ ಜ್ಞಾನಗಳ ಶಾಸ್ತ್ರ ಆಳವಾಗಿ ಇನ್ನಷ್ಟು ಬೆಳೀಲಿಕ್ಕೆ ಏನಾಯಿತು, ಈ ಒಂದು ಇಸ್ಲಾಂ ಧರ್ಮ ತುಂಬ ಬೆಂಬಲವನ್ನು, ಸಹಾಯವನ್ನು ಮಾಡ್ತಾ. ಹಂಗಾಗಿ ಈ ಎರಡೂ ಶಾಸ್ತ್ರಗಳು, ಭೂಗೋಳ, ಖಗೋಳ ಶಾಸ್ತ್ರಗಳು ಉತ್ತಮ ಬೆಳವಣಿಗೆಯನ್ನು ಕಂಡುಕೊಂಡ್ರು, ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಟ್ಟರು. ನಾಲ್ಕನೇದಾಗಿ ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯ ಗುಣಲಕ್ಷಣಗಳನ್ನು ನಾವು ಬಹುತೇಕವಾಗಿ ಹೊಸದಾದಂಥ ಶೈಲಿಯ ಗುಣಲಕ್ಷಣಗಳನ್ನು ಸಮಾಜಕ್ಕೆ ಪರಿಚಯಿಸ್ತು. ವಾಸ್ತುಶಿಲ್ಪ ಶೈಲಿಯ ಗುಣಲಕ್ಷಣಗಳನ್ನು ಸಮಾಜಕ್ಕೆ ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ.
ಇದರ ಒಂದು ಗುಣಲಕ್ಷಣಗಳನ್ನು ಬಹುತೇಕವಾಗಿ ನಾವು ರೋಮನ್, ಬೈಜಾಟಿಯನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳಲ್ಲಿ ಇದು ನಿರ್ಮಾಣವಾದಂಥ ವಾಸ್ತುಶಿಲ್ಪಗಳನ್ನು ನಾವು ಮುಖ್ಯವಾಗಿ ಕಾಣಬಹುದು. ಉದಾಹರಣೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಚಿತ್ರಗಳನ್ನು ಹಾಕಿದ್ದೀವಿ. ಇವರದೇ ಆದಂಥ ಒಂದು ವಾಸ್ತುಶಿಲ್ಪ ಶೈಲಿ, ಗುಮ್ಮಟಗಳು, ಇಲ್ಲಿ ಕಮಾನುಗಳು, ಇಲ್ಲಿ ಕಂಬಗಳು, ಬಹುತೇಕವಾಗಿ ಈ ಥರ ಆರ್ಚ್ಗಳನ್ನು ಮಾಡಿರ್ತಕ್ಕಂಥದ್ದು, ಈ ಥರದ ಒಂದು ವಿಶೇಷವಾದಂಥ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ನಾವು ತಿಳಿಸಿಕೊಡುವಂಥ ಕೆಲಸವನ್ನು ಇಸ್ಲಾಂ ಧರ್ಮ ಮಾಡಿಕೊಡ್ತೆ ಅನ್ನುವಂಥದ್ದು ಕೂಡ. ಸೊ ಇಷ್ಟು ನಮಗೆ ಇಸ್ಲಾಂ ಧರ್ಮದ ಪ್ರಚಾರ, ಅವುಗಳ ಬಗ್ಗೆ ಗಮನಿಸ್ಬೋದು. ನೋಡಿ, ಹೇಗೆ ಕ್ರೈಸ್ತ ಧರ್ಮದಲ್ಲೂ ಕೂಡ 2 ಪಂಗಡಗಳಿದ್ವು, ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲೂ ಕೂಡ 2 ಪಂಗಡಗಳನ್ನು ಕಾಣ್ತೇವೆ ಮಕ್ಕಳೇ. ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು, ಒಂದು ಶಿಯಾ, ಎರಡನೇದು ಸುನ್ನಿ ಪಂಗಡಗಳು. ಆಮೇಲೆ ನಂತರದಲ್ಲಿ ಮಹಮ್ಮದ್ ಪೈಗಂಬರರ ಒಂದು ಆಗಲೇ ಹೇಳಿದ್ದೆ ನಾನು, ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನಂತ ಕರೀತಾರೆ ಮಕ್ಕಳೇ? ಎಸ್, ಖಲೀಫರು. ಕೇಳ್ತಾರೆ 1 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಖಲೀಫರು ಎಂದರೆ ಯಾರು, ಅಥವಾ ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯುತ್ತಾರೆ? ಈ ಥರದ 2 ಹಿಂಗಾರು ಕೇಳ್ಬೋದು, ಈ ರೀತಿಯಾದರೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಮಕ್ಕಳೇ. ಹಾಗಾಗಿ ನೀವು ಸಿದ್ಧವಾಗಿರಬೇಕಾಗತ್ತೆ ಬರೀಲಿಕ್ಕೆ ಅನ್ನುವಂಥದ್ದು ಕೂಡ. ಸೊ ಹಾಗಾಗಿ ಇಸ್ಲಾಂ ಧರ್ಮದ 2 ಪಂಗಡಗಳ್ಯಾವುವು? ಸುನ್ನಿ ಮತ್ತು ಶಿಯಾ. ವೆರಿ ಗುಡ್. ಸೊ ಈ ರೀತಿಯಾಗಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಹೇಗೆ ಇಸ್ಲಾಂ ಧರ್ಮದಲ್ಲಿ ಆಗಲೇ ನಾನು ಹೇಳಿದ್ದೆ, ಖಲೀಫರನ್ನೇ ನಾವು ಬಹುತೇಕವಾಗಿ ಶಿಷ್ಯಂದ್ರ ವರ್ಗ ಅಂತ ಕರೀತಾರೆ ಬಹುತೇಕವಾಗಿ ಅಂತ ಹೇಳಿದ್ನಲ್ವಾ. ಸೊ ಅಂತಹ ಈ ಖಲೀಫರುಗಳಲ್ಲಿ ಭಾಳಷ್ಟು ಹೇಗೆ ಕ್ರೈಸ್ತ ಧರ್ಮದಲ್ಲಿ ಅಪೋಸಲ್ಸ್ ಅಂತ ಶಿಷ್ಯ ವರ್ಗ ಇತ್ತಲ್ಲ, ಅದರಲ್ಲಿ ಪ್ರಮುಖವಾದವನು ಯಾರೋ ಸಂತ ಪೀಟರ್ ಅಲ್ವಾ. ಸೊ ಅದೇ ರೀತಿಯಾಗಿ ಈ ಖಲೀಫರಲ್ಲೂ ಕೂಡ ಒಬ್ಬ ಪ್ರಮುಖವಾದಂತಹ ಒಬ್ಬ ಖಲೀಫ ಇದ್ದ, ಅವ್ರ ಹೆಸರೇ ಅಬೂ ಬಕರ್. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಬೋದು. 16 ಕೇಳ್ತಾರೆ, 1 ಮಾರ್ಕ್ಸ್ ಕೇಳ್ತಾರೆ. ಖಲೀಫರಲ್ಲಿ ಪ್ರಮುಖವಾದಂಥವನು ಯಾರು ಅಂತ ಕೇಳಿದ್ರೆ ಅಬೂ ಬಕರ್ ಅಂತ ಬರೀಬೇಕು. ಇವನು ಭಾಳಷ್ಟು ಪ್ರಿಯನಾಗಿದ್ದ ಯಾರಿಗೆ? ಮಹಮ್ಮದ್ ಪೈಗಂಬರ್ರವರಿಗೆ. ಇವರು ಭಾಳಷ್ಟು ಧರ್ಮ ಪ್ರಚಾರದಲ್ಲಿ ಉತ್ತಮವಾದಂಥ ಪಾತ್ರವನ್ನು ಅವರು ವಹಿಸಿಕೊಂಡಿದ್ರು ಅನ್ನುವಂಥದ್ದು ಕೂಡ. ಸೊ ಇಷ್ಟು ಈ ಒಂದು ಪಾಠದಲ್ಲಿ ನಾವು ವಿಚಾರಗಳನ್ನು ಮಾಡ್ತೇವೆ. ಕ್ರೈಸ್ತ ಧರ್ಮ ಹುಟ್ಟು, ಬೆಳವಣಿಗೆ, ಬೋಧನೆಗಳು, ತತ್ವಗಳು, ಆಚರಣೆಗಳು, ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳು, ಆಮೇಲೆ ಧರ್ಮ ಪ್ರಚಾರ. ಸೊ ಅದೇ ರೀತಿಯಾಗಿ ಎರಡನೇ ಭಾಗದಲ್ಲಿ ಬಂದ ಕ್ರೈಸ್ತ ಧರ್ಮ ಅದರ ಹುಟ್ಟು, ಬೆಳವಣಿಗೆ ಮತ್ತು ಮಹಮ್ಮದ್ ಪೈಗಂಬರ್ ಜೀವನ ಕ್ರಮಗಳು, ಅವರು ಬೋಧಿಸಿದಂಥ ಕ್ರಮಗಳು, ಇಸ್ಲಾಂ ಧರ್ಮದ ಬೋಧನೆಗಳು, ಇಸ್ಲಾಂ ಧರ್ಮದ ಆಚರಣೆಗಳು, ಇಸ್ಲಾಂ ಧರ್ಮ ನೀಡಿದಂಥ ಸಮಾಜಕ್ಕೆ ನೀಡಿದಂತಹ ಪ್ರಮುಖ ಕೊಡುಗೆಗಳು, ಈ ಥರದ ನಾನಾ ವಿಚಾರಗಳನ್ನು ಬಹುತೇಕ ಇಸ್ಲಾಂ ಧರ್ಮದಲ್ಲಿ ಬರ್ತಕ್ಕಂಥ ಪಂಗಡಗಳು, ಕ್ರೈಸ್ತ ಧರ್ಮದ ಪಂಗಡಗಳು, ಈ ಥರದ ನಾನಾ ವಿಚಾರಗಳನ್ನು ನಾವು ಅಭ್ಯಾಸವನ್ನು ಮಾಡಿದ್ವಿ ಮಕ್ಕಳೇ. ಸೊ ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇದಕ್ಕೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳನ್ನು ಕೇಳ್ತೀನಿ, ಅದನ್ನು ಹೋಮ್ವರ್ಕನ್ನು ಮನೆಯಲ್ಲಿ ಬರ್ಕೊಂಬರ್ಬೇಕಾಗುತ್ತೆ ಮಕ್ಕಳೇ. 1ನೇದು, ಕ್ರೈಸ್ತ ಧರ್ಮದ ಬೋಧನೆಗಳ್ಯಾವುವು? 2ನೇದು, ಇಸ್ಲಾಂ ಧರ್ಮೀಯರು ಆಚರಿಸುವ ಪ್ರಮುಖ ಆಚರಣೆಗಳು ಯಾವುವು? 3ನೇದು, ಇಸ್ಲಾಂ ಧರ್ಮದ 2 ಪಂಗಡಗಳೇ ಯಾವುವು? 4ನೇದು, ಖಲೀಫರಲ್ಲಿ ಪ್ರಮುಖವಾದಂತಹ ವ್ಯಕ್ತಿಯೇ ಯಾರು? ನೆಕ್ಸ್ಟ್ ಕ್ವಶನ್, ಯೇಸು ಕ್ರಿಸ್ತರ ಮತ್ತು ಮಹಮ್ಮದ್ ಪೈಗಂಬರರ ತಂದೆ ತಾಯಿಗಳ ಹೆಸರನ್ನು ತಿಳಿಸಿ. ಇಷ್ಟು ಪ್ರಶ್ನೆ ಉತ್ತರಗಳನ್ನು ನೀವು ಮನೆಯಲ್ಲಿ ಬರ್ಕೊಂಬರ್ಬೇಕಾಗ್ತದೆ ಮಕ್ಕಳೇ. ಬಹುತೇಕವಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಅಂತೇಳಿ ಭಾವಿಸಿಕೊಡ್ತಾ ಬಹುತೇಕವಾಗಿ ಈ ಒಂದು ತರಗತಿಯನ್ನು ನಾವು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಈ ಒಂದು ತರಗತಿನ ಆಲಿಸಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮಕ್ಕಳೇ. ಓಕೆ, ಥ್ಯಾಂಕ್ ಯು.